100% ಎಲ್ಲಾ ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದೇನೆ. ಆ ವ್ಯಕ್ತಿ ಆ ನಂತರ ಅದು ಎಲ್ಲಿ ಬುರುಡೆ ಧರ್ಮಸ್ಥಳದ ಸುತ್ತಮುತ್ತಲಿಂತ್ರನೇ ತಂದಿದ್ದದು. ತನಿಖೆ ಆಗಲಿ ಅಂತ ನಾವು ಸುಮ್ಮನೆ ಇದ್ದೀವಿ. ನಾನು SIT ಅವ್ರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಕೈ ಮುಗಿದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಎಲ್ಲಾ ವಿಷಯಗಳನ್ನು ಸಾರ್ವಜನಿಕರ ಮುಂದೆ ಬಿಡೋದು ದೊಡ್ಡ ವಿಷಯ ಅಲ್ಲ. 1 ಗಂಟೆಯಲ್ಲಿ ನಾವು ಹೇಳ್ಬಿಡ್ತೀವಿ, ಎಲ್ಲವನ್ನು ಕೂಡ ಹೇಳ್ಬಿಡ್ತೀವಿ. ಆದ್ರೆ ತನಿಖೆ ಆಗಲಿ, ಥ್ರೂ ಪ್ರಾಪರ್ ಚಾನಲ್ ಹೊರಗಡೆ ಬರಲಿ. ನಾವಿಲ್ಲಿ ಹೋರಾಟಗಾರರಾಗಿ ಇಷ್ಟೇ ಮಾತಾಡ್ತಾ ಇಲ್ಲ, ಒಬ್ಬ ಜವಾಬ್ದಾರಿಯುತ ನಾಗರಿಕರಾಗಿ ನಾವು ಕೆಲಸ ಮಾಡ್ತಾ ಇವಿ. ಅದನ್ನ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಇಲ್ಲಿ ಏನಾಗ್ತಾ ಇದೆ, ಒಂದ್ ಕಡೆ ವಿಪರೀತ ಮೀಡಿಯಾ ಟ್ರಯಲ್ ಮಾಡ್ತಾ ಇದ್ದಾರೆ ಸುಜಾತ ಭಟ್ ಅವ್ರ ಬಗ್ಗೆ. ಸುಜಾತ ಭಟ್ ಅವರು ಸುಳ್ಳು ಹೇಳ್ತಾ ಇದ್ದಾರೆ ನೋಡಿ. ಕಂಟಿನ್ಯೂಸ್ ಆಗಿ ಅವ್ರ ಮೇಲೆ ಬೈತಾನೆ ಹೋದ್ರು. ಸೋಷಿಯಲ್ ಮೀಡಿಯಾದಾಗಿ ಕೆಟ್ಟದಾಗ ಬೈದ್ರು. ವಯಸ್ಸಾದಂತ ಅಜ್ಜಿ, ಅವ್ರಿಗೆ ಹಿಂದಿಲ್ಲ ಮುಂದಿಲ್ಲ. ಅಲ್ಲಿ ಅವ್ರು ಸುಮ್ಮನೆ ಇದ್ರು. ಯಾವಾಗ ಮೀಡಿಯಾ ಟ್ರಯಲ್ ಸ್ಟಾರ್ಟ್ ಆಯ್ತು, ಕಾರ್ನಲ್ಲಿ ಕುಂದ್ರಿಸಿ ಹೇಳ್ತಾರೆ ಅವ್ರಿಗೆ. ಏನಾದ್ರೂ ಇಂಟರ್ವ್ಯೂ ತಗೋಬೇಕಂತ ಹೇಳಿದ್ರೆ ಅವ್ರ ಸ್ಟುಡಿಯೋದಲ್ಲಿ ಕರ್ಕೋಬೇಕು, ಅಥವಾ ಅವ್ರ ಮನೆಯಲ್ಲಿ ಆರಾಮಾಗಿ ಕುಂದ್ರಿಸಿ ಮಾತಾಡಬೇಕು. ಹೆದರ್ಕೊಂಡು ಅವ್ರನ್ನ ಕಾರಲ್ಲಿ ಕುಂದ್ರಿಸಿ, ಸೀಟಲ್ಲಿ ಕುಂದ್ರಿಸಿ ಹೇಳಿಕೆ ತಗೋತಾರೆ. ಹೇಳಿಕೆ ತಗೊಂಡ ತಕ್ಷಣ ಅವ್ರು ಹೇಳ್ತಾರೆ ಇದನ್ನ ನನಗೆ ಹೆದರಿಸಿ ಮಾಡಿದ್ದು ಅಂತೇಳಿ. ಯಾಕೆ SIT ಅವ್ರ ಮೇಲೆ ಕ್ರಮ ಕೈಗೊಂಡಿಲ್ಲ ಇನ್ನು?